ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿಫ್ಟ್ನಲ್ಲಿ ಸಿಲುಕಿ ಯುವಕ ಸಾವನ್ನಪ್ಪಿದಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ದುರ್ಘಟನೆ ಇದಾಗಿದೆ. ದಕ್ಷಿಣ ಉಪಹಾರ ಹೋಟೆಲ್ನ ಲಿಫ್ಟ್ನಲ್ಲಿ ಈ ದುರಂತ ನಡೆದಿದೆ. ಲಿಫ್ಟ್ ಡೋರ್ಗೆ ತಲೆ ಸಿಲುಕಿದೆಯಂತೆ ಯುವಕನದ್ದು. ಹಾಗಾಗಿಯೇ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಮೂಲದ ಯುವಕ ರಾಜೇಶ್ ಮೃತ ದುರ್ದೈವಿ. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ನಡೆದಂತಹ ಲಿಫ್ಟ್ ದುರಂತ ಇದು. ಸ್ಥಳಕ್ಕೆ ಈಗಾಗಲೇ ಜಯನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಒಂದು ಕಡೆ ಲಿಫ್ಟಿನಲ್ಲಿ ಸಿಲುಕಿ ಸಾವನ್ನಪ್ಪಿದಂತಹ ಮೃತ ಯುವಕ ರಾಜೇಶನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ದುರಂತ ನಡೆದಂತಹ ಸ್ಪಾಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಹೋಟೆಲ್ಲು ಜಯನಗರದಲ್ಲಿರುವಂತಹ ಉಪಹಾರ ಹೋಟೆಲ್ನಲ್ಲಿ ಲಿಫ್ಟ್ನಲ್ಲಿ ದುರಂತ ಆಗಿದೆ. ಹೇಗಾಯಿತು ಅನ್ನೋದು ಗೊತ್ತಾಗಬೇಕಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಅರುಣಾ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣಾ, ಹೇಗಾಯಿತು ಈ ದುರಂತ? ಎಸ್ ಪ್ರೇಮ್, ಬೆಂಗಳೂರಿನಲ್ಲಿ ಲಿಫ್ಟ್ ನಲ್ಲಿ ಸಿಲುಕಿ ಧಾರವಾಡ ಮೂಲದ 22 ವರ್ಷದ ರಾಜೇಶ್ ಎನ್ನುವಂತ ಯುವಕ ಸಾವನ್ನಪ್ಪಿದ್ದಾನೆ. ಪ್ರಮುಖವಾಗಿ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಖಾಸಗಿ ಒಂದು ಹೋಟೆಲ್ ಇತ್ತು. ಈ ಒಂದು ಹೋಟೆಲ್ ನಲ್ಲಿ ಇವರು ಹೋಟೆಲ್ ನ ವ್ಯವಹಾರವನ್ನ ಕಲಿಕೆ ಅವರ ಸ್ನೇಹಿತನ ಜೊತೆ ಹೋಟೆಲ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಪ್ರಮುಖವಾಗಿ ಇವತ್ತು 8:30 ಸುಮಾರಿಗೆ ಅಂದ್ರೆ ಹೋಟೆಲ್ಗೆ ಬಂದಿರ್ತಕ್ಕಂತಹ ಸಾಮಗ್ರಿಗಳನ್ನ, ಕೆಲ ಮೆಟೀರಿಯಲ್ಸ್ ಗಳನ್ನ ಗೂಡ್ಸ್ ಲಿಫ್ಟ್ ನಲ್ಲಿ ಇಟ್ಕೊಂಡು ಹೋಗುವಂತಹ ವೇಳೆಯಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಫಸ್ಟ್ ಫ್ಲೋರ್ ಲಿಫ್ಟ್ ನಲ್ಲಿ ಹೋಗ್ತಾರೆ, ಅವನ ಕುತ್ತಿಗೆಯನ್ನ ಲಿಫ್ಟ್ ನಿಂದ ಹೊರ ಹಾಕ್ತಾರೆ. ಈ ವೇಳೆ ಸಜ್ಜಾಗೆ ತಲೆಗೆ ಬಡಿದ್ಬಿಟ್ಟು ಈ ಒಂದು ಸಾವನ್ನಪ್ಪಿದಂತಹ ಘಟನೆ ಕೂಡ ನಡೆದಿದೆ. ಈ ಒಂದು ಲಿಫ್ಟ್ ಸಜ್ಜಾಗೆ ತಲೆಗೆ ಬಡಿದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಲಿಫ್ಟ್ ನಿಲ್ಲಿಲ್ಲ. ಆ ಲಿಫ್ಟ್ ಸೆಕೆಂಡ್ ಫ್ಲೋರ್ಗೂ ಕೂಡ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಈಗಾಗಲೇ ಕಿಮ್ಸ್ ಹಾಸ್ಪಿಟಲ್ಗೆ ಇವರ ಒಂದು ಮೃತದೇಹವನ್ನ ಕೂಡ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಆಕ್ಸಿಡೆಂಟ್ ಸಾವು ಎನ್ನುವಂತಹ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿ ಆಯ್ತು ಎನ್ನುವಂತಹ ಒಂದು ತನಿಖೆ ಕೂಡ ನಡೀತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣಾ ತಮ್ಮೆಲ್ಲ ಮಾಹಿತಿಗಾಗಿ.